ಪ್ರೇಸ್ ಲಾರ್ಡ್. ನನ್ನ ಹೆಸರು ಅಪೋಲಿನ್ ತೆರೇಸಾ ಲೋಬೋ ಅಂತ. ನಾನು ಯಲಹಂಕ ಹೋಲಿ ರೋಸರಿ ಚರ್ಚಿಂದ ಬಂದಿದ್ದೇನೆ. ದೇವರ ಮಹಿಮೆಯ ಶಕ್ತಿ ಎಂತಹದು ಎಂಬುದನ್ನು ಅವರೆಲ್ಲರಿಗೆ ವೇದ್ಯವಾಯಿತು ಎಂಬುದಾಗಿ 2 ಮಕ್ಕಬಿ 3ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ತಿಳಿಸ್ತಾರೆ. ಆ ದೇವರ ಮಹಿಮೆಯನ್ನು ಕಾಣಲು ಇಲ್ಲಿ ನಾನು ಬಂದು 2 ವರ್ಷ ಆಯಿತು. ತುಂಬ ಅನುಭವವನ್ನು ಅನುಭವಿಸಿದ್ದೇನೆ. ನಾನು ಮಾರಕವಾದ ಕ್ಯಾನ್ಸರ್ ರೋಗದಿಂದ ನರಳುತ್ತಾ ಇದ್ದೆ. ಆ ಕ್ಯಾನ್ಸರ್ ರೋಗವು ನನಗೆ ನನ್ನ ಶ್ವಾಸಕೋಶಕ್ಕೆ, ಬೆನ್ನೆಲುಬಿಗೆ ಹಾಗೂ ಹೃದಯದ ಮಾಂಸಖಂಡಗಳಿಗೆ ಕೂಡ ಹರಡಿತ್ತು. ಯಾವ ನಂಬಿಕೆ ನಿರೀಕ್ಷೆಯನ್ನು ಕೂಡ ಈ ಡಾಕ್ಟರ್ಸ್ಗಳು ಕೈ ಬಿಟ್ಟಿದ್ರು. ಆದರೂ ನಾನು ದೇವರಲ್ಲಿಯೂ ಹಾಗೂ ಮಾತೆ ಮರಿಯಮ್ಮನವರಲ್ಲಿಯೂ ಅತಿಯಾದ ವಿಶ್ವಾಸದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೆ. ನಾನು ಜಪಮಾಲೆಯನ್ನು ಪ್ರತಿನಿತ್ಯವೂ ಕೈ ಬಿಡದೆ ಮಾಡ್ತಾ ಇದ್ದೆ. 1000 ನಮೋ ಮರಿಯವನ್ನು ಕೂಡ ನನಗೆ ಸಾಧ್ಯವಾದಷ್ಟು ನಾನು ಮಾಡ್ತಾ ಇದ್ದೆ. ಹಾಗೆ ಮಾಡಿ ನಾನು ಇಲ್ಲಿ ರಿಟ್ರೀಟಿಗೆ ಬಂದಾಗ ನನಗೆ ಸೌಖ್ಯ ಸಿಕ್ಕಿತು. 2 ವರ್ಷದಿಂದನೂ ನನಗೆ ಸತತ 4 ಸ್ಕ್ಯಾನ್ ಕೂಡ ನೋ ಫ್ರ್ಯಾಗ್ಮೆಂಟ್ಸ್ ಆಫ್ ಕ್ಯಾನ್ಸರ್ ಅಂತ ಡಾಕ್ಟರ್ ಅದನ್ನು ನನಗೆ ಹೇಳಿದ್ದಾರೆ. ಈಗ ಕಳೆದ ಆಗಸ್ಟ್ನಲ್ಲಿ ಮಾಡಿದ ಸ್ಕ್ಯಾನ್ ಕೂಡ ನಂದು ನಾರ್ಮಲೇ ಇದೆ. ಯಾವ ಕ್ಯಾನ್ಸರ್ ಸೆಲ್ ಕೂಡ ನನ್ನ ದೇಹದಲ್ಲಿ ಇಲ್ಲ. ಇದಕ್ಕಾಗಿ ದೇವರಿಗೆ ಮಹಿಮೆ, ಆರಾಧನೆ, ಸ್ತೋತ್ರ, ಕೋಟ್ಯಾನುಕೋಟಿ ಸ್ತೋತ್ರ. ಈ ವಾಕ್ಯದಂತೆ ದೇವರು ಇಲ್ಲಿ ಬಂದ ಎಲ್ಲರಿಗೂ ನೆರವು ಖಂಡಿತವಾಗ್ಲೂ ನೀಡ್ತಾರೆ. ನಾನು ನಿಮ್ಮೆಲ್ಲರಿಗೂ ಹೇಳುವುದು, ನೀವು ಬರುವಾಗ ಬೈಬಲನ್ನು ಎತ್ಕೊಂಡು ಬನ್ನಿ. ಅದಕ್ಕೆ ನಾನು ಈ ಬೈಬಲನ್ನು ತೆರೆದಿಟ್ಟಿದ್ದೇನೆ. ನಾನು ಕೂಡ ತುಂಬ ನಾಚ್ತಾ ಇದ್ದೆ ಬೈಬಲ್ ತರಕ್ಕೆ. ಆದರೆ ಇಲ್ಲಿ ಬಂದ ಮೇಲೆ ನನಗೆ ದೇವರ ಅತಿಯಾದ ಆಶೀರ್ವಾದದಿಂದ ನಾನು ತುಂಬಿದೆ, ಪವಿತ್ರಾತ್ಮರ ವರದಿಂದ ನಾನು ತುಂಬಿದೆ. ಶಕ್ತಿಯುತವಾಗಿ ಈ ಬೈಬಲನ್ನು ಎಲ್ಲೆಡೆಯೂ ಎತ್ಕೊಂಡು ಹೋಗುವ ನನಗೆ ಒಂದು ಕೃಪೆಯು ಸಿಕ್ಕಿತು. ಕಳೆದ ಸತಿ ನಾನು ರೈಲ್ವೆ ಸ್ಟೇಷನಲ್ಲಿ ಕೂಡ ಕೂತ್ಕೊಂಡು ಬೈಬಲನ್ನು ಓದಿದ್ದೆ. ಅಷ್ಟು ಒಂದು ಶಕ್ತಿ ನನಗೆ ಬೈಬಲಲ್ಲಿ ಸಿಕ್ಕಿತು. ಇದರ ವಾಕ್ಯದಂತೆ ನಮಗೆ ದೇವರು ತಮ್ಮ ಮಹಿಮೆಯನ್ನು ಖಂಡಿತವಾಗ್ಲೂ ಎಲ್ಲರ ಮೇಲೆಯೂ ವ್ಯಕ್ತಪಡಿಸ್ತಾರೆ. ಅದು ನಿಜವಾಗ್ಲೂ ನಾನು ನೋಡಿದ್ದು, ಅನುಭವಿಸಿದ್ದು. ಹಾಗೂ ಇಲ್ಲಿ ನೀವು ಬಂದರೆ ನೀವು ಎಷ್ಟೋ ಜನರಿಗೆ ಇಲ್ಲಿ ಸೌಖ್ಯ ಲಭಿಸಿದೆ. ಎಷ್ಟೋ ಜನರು ತಮ್ಮ ಮಾರಕವಾದ ಕೆಟ್ಟ ಚಟಗಳಿಂದ ಬಿಡುಗಡೆ ಹೊಂದಿದ್ದಾರೆ. ಹಾಗೂ ಎಷ್ಟೋ ಜನರು ಸಾಕ್ಷ್ಯಪಡಿಸಿದ ಸ್ಥಳ ಇದು. ಎಷ್ಟೋ ಜನರು ಕಣ್ಣೀರಿಟ್ಟು ಪ್ರಾರ್ಥಿಸಿದ ಸ್ಥಳ ಇದು. ಇಲ್ಲಿ ಎಷ್ಟೋ ಮಕ್ಕಳು ನಿಮ್ಮ ಮುಂದೆ ಬಂದು ಪ್ರಾರ್ಥಿಸುವಾಗ, ಮಕ್ಕಳು ಅಥವಾ ಕೆಲವು ಯಂಗ್ಸ್ಟರ್ಸ್ ಬಂದು ನೀವು ಇಲ್ಲಿ ಪ್ರಾರ್ಥನೆ ಮಾಡುವುದನ್ನು ನೋಡುವಾಗ ನಿಮಗೆ ಕೂಡ ಉತ್ಸಾಹವನ್ನು ತುಂಬುತ್ತದೆ. ಇಲ್ಲಿ 24 hours ಅಡೋರೇಷನ್ ಇರುತ್ತೆ. ನಾನು ಮಧ್ಯಸ್ಥಿಕೆ ಪ್ರಾರ್ಥನೆಯಲ್ಲಿ ಇಲ್ಲಿ ಇತರರಿಗೋಸ್ಕರ ಪ್ರಾರ್ಥನೆ ಮಾಡುವ ಸೌಭಾಗ್ಯವನ್ನು ದೇವರು ನನಗೆ ಕಲ್ಪಿಸಿಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಅಡೋರೇಷನ್ ಕಂಟಿನ್ಯೂಸ್ ಆಗಿ ಆಗ್ತಾನೇ ಇರುತ್ತೆ. ಪ್ರಾರ್ಥನೆ ಕೂಡ ಆಗ್ತಾನೇ ಇರುತ್ತೆ. ದೇವರ ವಾಕ್ಯವು ಹೇಳ್ತಾನೆ ಇರ್ತಾರೆ. ಮತ್ತು ಬೈಬಲ್ ವಾಚನಗಳು ಕೂಡ ನಿಮಗೆ ದಾರಿಯಲ್ಲಿ ಹೋಗುವಾಗ ಕೇಳಿಸ್ತಾ ಇರ್ತದೆ. ಆದರೆ ದೇವರ ಅನುಭವವನ್ನು ಅನುಭವಿಸಲು ನೀವು ಇಲ್ಲಿ ಬರಲೇಬೇಕು ಅಂತ ನಾನು ನಿಮ್ಮಲ್ಲಿ ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ತೀನಿ. ಯಾಕೆಂದರೆ ಒಂದು ಸತಿ ನೀವು ಇಲ್ಲಿ ಈ ಒಂದು ಪವಿತ್ರ ಒಂದು ಸ್ಥಳಕ್ಕೆ ಬಂದರೆ ಖಂಡಿತವಾಗ್ಲೂ ದೇವರು ನಿಮ್ಮನ್ನು ಕಾಪಾಡ್ತಾರೆ. ಅದೇ ಬೈಬಲ್ ವಾಕ್ಯ ಹೇಳ್ತದೆ, ಸ್ವರ್ಗದಲ್ಲಿ ವಾಸವಾಗಿರುವಂತಹ ದೇವರು ಈ ಸ್ಥಳವನ್ನು ಸ್ವತಃ ತಾವೇ ಕಾಪಾಡುತ್ತಾರೆ, ತಾವೇ ನೆರವು ನೀಡುತ್ತಾರೆ ಎಂಬುದಾಗಿ. ನೀವು ಬಂದು ನಿಮ್ಮ ಪ್ರೀತಿಯನ್ನು, ಆ ದೇವರ ಪ್ರೀತಿಯನ್ನು ಅನುಭವಿಸಿರಿ. ಮಾತೆ ಮರಿಯಮ್ಮನವರ ಕರುಣೆಯನ್ನು ನೀವು ಇಲ್ಲಿ ಬಂದು ಕಾಣಿರಿ. ಸ್ತೋತ್ರ.